ಅಕ್ಕ ನಮಸ್ತೆ. ಜೂನ್ 21ನೇ ತಾರೀಕು ಪ್ರತಿ ವರ್ಷ ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ. ಸೊ ಈ ದಿನ ನಾವು ಯೋಗ ಮಾಡ್ತೀವಿ, ಅದರಿಂದ ಏನು ಉಪಯೋಗ ಎಲ್ಲವನ್ನು ಕೂಡ ನಾವು ಹೇಳ್ತೀವಿ. ಒಂದು ರೀತಿಯಾಗಿ ಇಡೀ ವಿಶ್ವವು ಇದನ್ನು ಒಂದು ಹಬ್ಬ ಥರ ಆಚರಣೆ ಮಾಡ್ತೀವಿ. ಆದರೆ ನನ್ನ ಪ್ರಕಾರ ಈ ಯೋಗ ಅನ್ನುವಂಥದ್ದು ಕೇವಲ ಒಂದು ದಿನಕ್ಕೆ ಸೀಮಿತ ಆಗಿರುವಂಥದ್ದು ಅಲ್ಲವೇ ಅಲ್ಲ. ಆ್ಯಂಡ್ ಇದನ್ನು ಯಾರೋ ನಮಗೆ ಬಿಟ್ಟು ಹೋಗಿರುವಂಥದ್ದು ಅಲ್ಲ, ಕೊಟ್ಟು ಹೋಗಿರುವಂಥದ್ದು ಅಲ್ಲ. ಇಡೀ ವಿಶ್ವಕ್ಕೆ ಯೋಗವನ್ನು ಪರಿಚಯ ಮಾಡಿಕೊಟ್ಟವರೇ ನಾವು. ಒಂದು ರೀತಿ ಹೇಳೋದಾದರೆ, ಒಂದು ರೀತಿ ಅಲ್ಲ, ಯೋಗ ಅನ್ನುವಂಥದ್ದು ಸನಾತನ ಧರ್ಮದ ಪ್ರಾಚೀನ ಅಭ್ಯಾಸ ಆಗಿದೆ. ಸೊ ನನ್ನ ಪ್ರಶ್ನೆ, ಸನಾತನ ಧರ್ಮಕ್ಕೂ ಈ ಯೋಗಕ್ಕೂ ಇರುವಂಥ ಸಂಬಂಧ ಏನು ಅನ್ನುವಂಥದ್ದು, ಆ್ಯಂಡ್ ಯೋಗ ಅನ್ನುವಂಥದ್ದು ಆರೋಗ್ಯಕ್ಕೆ ಅಷ್ಟೇ ಕನೆಕ್ಟೆಡ್ ಆಗಿರುವಂಥದ್ದು. ಸೊ ಇವೆಲ್ಲವನ್ನು ನೀವು ಯಾವ ರೀತಿ ಹೇಳ್ತೀರಾ ಅಕ್ಕ? ಹೌದು, ಸನಾತನ ಧರ್ಮದ ಒಂದು ಸಮೃದ್ಧವಾದ ಹೊಲದಲ್ಲಿ ಯೋಗ ಅನ್ನುವ ಒಂದು ಬೀಜಾಂಕುರವಾಗಿ ದೊಡ್ಡ ವೃಕ್ಷವಾಗಿ ಇವತ್ತು ಫಲ ಕೊಡ್ತಾ ಇದೆ ಅಂತ ಖಂಡಿತ ಹೇಳ್ಬೋದು. ಸನಾತನ ಅಂತ ಈಗಾಗಲೇ ನಾವು ಸುಮಾರು ಡಿಸ್ಕಸ್ ಮಾಡಿದ್ದೀವಿ, ಚರ್ಚೆ ಮಾಡಿದ್ದೀವಿ. ಸನಾತನ ಧರ್ಮದಲ್ಲಿ ಎರಡೂ ಆಯಾಮಗಳ ಒಂದು ಜೀವನವನ್ನ ಯಾವಾಗಲೂ ಆವಿಷ್ಕರಿಸ್ತಾರೆ. ಒಂದು ಅಂತರ್ಮುಖವಾದದ್ದು, ಒಂದು ಬಹಿರ್ಮುಖವಾದದ್ದು. ಸೊ ಅಂತರ್ಮುಖತೆಗೆ ಸಂಬಂಧಪಟ್ಟ ಹಾಗೆ ಮನಸ್ಸಿನ ಶುದ್ಧಿ, ದೇಹ ಇತ್ಯಾದಿ, ಮನುಶುದ್ಧಿ, ಬುದ್ಧಿಯ ಒಂದು ನಿಶ್ಚಲತೆ, ಸತ್ಯಸಂಧತೆ ಇತ್ಯಾದಿಗಳನ್ನು ಮಾಡುವಂಥದ್ದು. ಒಳಗಡೆ ನಾವು ಹೋಗೋದಕ್ಕೆ ಏನು ಬೇಕೋ ಅದು. ಹೊರಗಡೆ ಜೀವನದಲ್ಲಿ ನಮ್ಮ ಸುತ್ತ ಸಂಪನ್ಮೂಲಗಳಿವೆ, ಪ್ರಕೃತಿ ಇದೆ. ಸೊ ನಾವು ಪ್ರಕೃತಿಯ ಭಾಗವೇ. ಪ್ರಕೃತಿಯಿಂದ ನಾನೇನೋ ಸೆಪರೇಟ್ ಅಲ್ಲ. ಈ ವೆಸ್ಟರ್ನ್ ಸೈನ್ಸಸ್ ಅಲ್ಲಿ, ಅದರಲ್ಲೂ ಇವತ್ತಿನ ಟೆಕ್ಸ್ಟ್ ಬುಕ್ ಅಲ್ಲಿ ನನಗೆ ಕೆಲವು ಸಾಲುಗಳು ಇಷ್ಟ ಆಗಲ್ಲ. ನಮ್ಮ ಮಕ್ಕಳ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡ್ತೀವಿ, ಮ್ಯಾನ್ ರೂಲ್ಸ್ ನೇಚರ್. ಬಹಳ ಅಹಂಕಾರದ ಮಾತು ಅನ್ಸುತ್ತೆ. ಯಾವ ನೇಚರ್ನ ರೂಲ್ ಮಾಡ್ತೀವಿ ಆ ಥರ ಒಂದು ಸಣ್ಣ ತುಣುಕಷ್ಟೇ ನಾವು. ಎಕ್ಸಾಕ್ಟ್ಲಿ. ದೊಡ್ಡ ಪ್ರಕೃತಿಯಲ್ಲಿ ಎಲ್ಲೋ ಒಂದು ಸಣ್ಣ ತುಣುಕು ಮನುಷ್ಯ. ಸೊ ಏನಂದ್ರೆ ಈ ಪ್ರಕೃತಿಯೊಂದಿಗೆ ಸಮರಸವಾಗಿ ಬದುಕಲೇಬೇಕು, ಬೇರೆ ದಾರಿ ಇಲ್ಲ. ನಾನೇನೋ ಮಾಡಕ್ ಹೊರಡ್ತೀನಿ ಅಂದ್ರೆ ಒಂದು ದಿನ ಸರಿಯಾಗಿ ಪಾಠ ಮತ್ತೆ ನಮ್ ಜಾಗ ನಮ್ಗೆ ತೋರಿಸ್ಕೊಡತ್ತೆ. ಹಾಗಾಗಿ ನಾವು ಆಚೆ ಬದುಕುವಾಗ ಕೂಡ ಸಂಪನ್ಮೂಲಗಳು, ಪಶು ಪಕ್ಷಿ ಪ್ರಾಣಿಗಳು, ನೆಲ ಜಲ ಭೂಮಿ ಗಗನ ವಾಯು ಆಕಾಶ, ಇವುಗಳ ಜೊತೆಗೆ ಸಹಮಾನವರ ಜೊತೆಗೆ ಒಂದು ಯಾವುದೋ ಒಂದು ನಯವನ್ನು, ಒಂದು ಧರ್ಮದ ಚೌಕಟ್ಟಲ್ಲಿ ಬದುಕಬೇಕಾಗತ್ತೆ. ಅದು ವ್ಯಷ್ಟಿ ಸಮಷ್ಟಿ ಹಿತ ಅಂತ ಹಿಂದೆಲ್ಲ ಡಿಸ್ಕಸ್ ಮಾಡಿದೀವಿ. ವೈಯಕ್ತಿಕ ನೆಲೆಯಲ್ಲೂ ಹಿತ, ಸಮಷ್ಟಿಗೂ ಹಿತವಾಗಬೇಕು ಅಂತ. ಹೀಗೆ ಹೊರಗಡೆಯೂ ಆವಿಷ್ಕರಿಸಿದ್ದಾರೆ. ಆದರೆ ಒಳಗಿನ ಮತ್ತು ಹೊರಗಡೆಯ ಜೀವನಕ್ಕೆ ಒಂದು ಸಂಬಂಧ ಕೂಡ ಇದೆ. ನಾನು ಒಳಗೆ ಏನಾಗಿರ್ತೀನೋ ಅದೇ ಆಚೆನೂ ಆಗ್ತೀನಿ. ಎಕ್ಸಾಕ್ಟ್. ಅದೊಂದು ದೊಡ್ಡ ಸತ್ಯ. ಕರೆಕ್ಟ್. ಹಾಗಾಗಿ ಒಳಗೊಂದು ಹೊರಗೊಂದು ಅಂತ ಪ್ರಿಟೆನ್ಷನ್ ಏನಿದೆ ಅದು ಜಾಸ್ತಿ ಕಾಲ ನಿಲ್ಲಲ್ಲ. ಮುಖವಾಡಗಳು ಕಳಚಿ ಬೀಳುತ್ತೆ. ನಾವೇನಾಗಿದ್ದೀವೋ ಅದು ಆಚೆ ಬಂದೇ ಬರುತ್ತೆ. ಸೊ ತುಂಬಾ ಸುದೀರ್ಘ ಕಾಲ ನಾಟಕ ಮಾಡಕ್ ಆಗಲ್ಲ ಯಾರಿಗೂ. ಹಾಗಾಗಿ ನಾವು ಒಳಗಡೆ ಶುದ್ಧವಾಗಿದ್ರೆ ಆಚೆ ಜೀವನವೂ ಕೂಡ ಶುದ್ಧವಾಗುತ್ತೆ. ಒಳಗಡೆ ತುಂಬಾ ಪ್ರಕ್ಷುಬ್ಧವಾಗಿದ್ರೆ ನಮ್ಮ ಸುತ್ತಮುತ್ತಲೂ ಕೂಡ ನಾವು ಪ್ರಕ್ಷುಬ್ಧತೆಯನ್ನು ಉಂಟು ಮಾಡ್ತೀವಿ. ಹಾಗಾಗಿ ಹೊರಗಿನ ಜೀವನ ಯಾವ್ದಿದೆ, ಪ್ರಪಂಚದ ಜೀವನ ಅಂತ ಹೇಳ್ತೀವಲ್ಲ, ನಾನು ಚೆನ್ನಾಗಿ ತಿನ್ಬೇಕು, ಓಡಾಡ್ಬೇಕು, ಕುಣಿದಾಡ್ಬೇಕು, ಎಲ್ಲರ ಜೊತೆ ಸಂತೋಷ ಪಡ್ಬೇಕು, ಸುಖ ಭೋಗಗಳನ್ನ ಅನುಭವಿಸ್ಬೇಕು, ಚೆನ್ನಾಗಿರ್ಬೇಕು ಅಂತ ಒಂದು ಆಸೆ ಇರುತ್ತೆ. ಅದಕ್ಕೆ ದೇಹ ಸಪೋರ್ಟ್ ಮಾಡ್ಬೇಕು. ನಮ್ಗೆ ದೇಹ ಸಪೋರ್ಟ್ ಮಾಡ್ಬೇಕು ಅಂದ್ರೆ ದೇಹ ಚೆನ್ನಾಗಿರ್ಬೇಕು. ಆ ದೇಹದ ಒಂದು ಸೌಷ್ಠವ ಏನಿದೆ, ಆರೋಗ್ಯ ಸೌಷ್ಠವಗಳೇನಿದೆ, ಅದಕ್ಕೇನು ಮುಖ್ಯ? ಊಟ ಮುಖ್ಯ. ಆದ್ರೆ ಊಟವನ್ನ ಜಾಸ್ತಿ ಮಾಡಿದ್ರು ಕಷ್ಟ, ಕಡಿಮೆ ಮಾಡಿದ್ರು ಕಷ್ಟ. ಮತ್ತೆ ಋತುವಿಗೆ ಅನುಸಾರವಲ್ಲದ ಆಹಾರ ತಿಂದ್ರು ಕಷ್ಟ, ಏನೇನೋ ತಿಂದ್ರು ಕಷ್ಟ, ಹೇಗೋ ತಿಂದ್ರು ಕಷ್ಟ, ಎಲ್ಲೆಲ್ಲೋ ತಿಂದ್ರು ಕಷ್ಟ. ನಾವು ಆಹಾರದ ಬಗ್ಗೆ ಚರ್ಚೆ ಮಾಡುವಾಗೆಲ್ಲ ನೋಡಿದ್ವಿ. ಯಾಕೆಂದ್ರೆ ದೇಹಕ್ಕೆ ತನ್ನದೇ ಆದ ಒಂದು ಧರ್ಮ ಇರುತ್ತೆ. ಹಾಗಾಗಿ ಈ ದೇಹದ ಧರ್ಮವನ್ನ ನಮ್ಮ ಪೂರ್ವಜರು ಗಮನಿಸ್ತಾ ಬಂದ್ರು ನಾನಾ ದೃಷ್ಟಿಗಳಿಂದ. ವೈದ್ಯಕೀಯ ದೃಷ್ಟಿಯಿಂದ ನೋಡಿದಕ್ಕೆ ಆಯುರ್ವೇದಾದಿಗಳು ಬೆಳೀತು. ಇನ್ನು ನಾವು ತೆಗೆದುಕೊಳ್ಳುವ ಆಹಾರವನ್ನೇ ಔಷಧ ಅಂತ ಗಣಿಸಿ ನಾವು ಪ್ರತಿದಿನ ತೆಗೆದುಕೊಳ್ಳೋದೇ ಔಷಧಿಯನ್ನು, ಅದೇ ಟಾನಿಕ್. ಆಹಾರ ಬರೀ ಆಹಾರವಲ್ಲ, ಅದು ಟಾನಿಕ್. ಅದು ಅದರಲ್ಲಿ ಏನೇನಿರಬೇಕು? ಜೀರಿಗೆ ಇರಬೇಕು, ಮೆಣಸಿರ್ಬೇಕು, ಮೆಂತ್ಯ ಇರಬೇಕು, ಇದೆಲ್ಲ ಇದೆಯಲ್ಲ, ಧನಿಯಾ ಇರಬೇಕು, ಹೀಗೆ ಕೊತ್ತಂಬರಿ ಇರುತ್ತೆ, ಉಪ್ಪು ಹುಳಿ ಖಾರ ಇರುತ್ತೆ, ಹುಣಸೆ ಇರುತ್ತೆ, ಒಂದೊಂದಕ್ಕೂ ಒಂದೊಂದು ಔಷಧೀಯ ಗುಣ ಇರುತ್ತೆ. ಇಂಥ ಒಂದು ಇಂಟೆಕ್ ಏನಿದೆ ಅದೊಂದು. ಆಮೇಲೆ ನಮ್ಮ ದಿನಚರ್ಯೆ ಲೈಫ್ ಸ್ಟೈಲ್ ಹೇಗಿರಬೇಕು. ಹಾಗೆ ಬಹಳ ಮುಖ್ಯವಾಗಿ ದೇಹಕ್ಕೆ ಇನ್ನೊಂದು ಏನು ಬೇಕು ಅಂದರೆ ಲವಲವಿಕೆ ಬೇಕು. ಮತ್ತೆ ದೇಹವನ್ನ ನಡೆಸುವಂತ ಪ್ರಾಣಶಕ್ತಿಗಳೇನಿದೆ, ಇದು ಬರೀ ದೇಹ ಅಷ್ಟೇ ಅಲ್ಲ, ನಾವು ಅನ್ನಮಯ ಕೋಶ ಇದು, ಇದ್ರೊಳಗೆ ಒಂದು ಎನರ್ಜಿ ಇರುತ್ತೆ, ಅದು ಎಲ್ಲವನ್ನ ನಡೆಸ್ತಾ ಇದೆ. ಈಗ ಸ್ವಿಚ್ ಹಾಕಿದ್ರೆ ಎಲೆಕ್ಟ್ರಿಸಿಟಿಯಿಂದ ಆನ್ ಆಗುತ್ತೆ ಕ್ಯಾಮ್ರಾ, ಆಫ್ ಮಾಡಿದ್ರೆ ಕ್ಯಾಮ್ರಾ ಇದ್ರೂ ಅದು ಕೆಲಸ ಮಾಡಲ್ಲ. ಹಾಗೆ ನಮ್ಮ ದೇಹ ಇದೆ, ದೇಹದ ಒಳಗೆ ಪ್ರಾಣಪಾನ ಉದಾನ ವ್ಯಾನ ಸಮಾನ ಅಂತ ಪಂಚಪ್ರಾಣಾತ್ಮಕವಾದ ಪ್ರಾಣಶಕ್ತಿ ಇದೆ. ಅದು ಈ ದೇಹವನ್ನು ನಡೆಸ್ತಾ ಇದೆ. ನಾವು ಸುಮ್ಮನೆ ಸಿಂಪಲ್ ಆಗಿ ಯೋಚನೆ ಮಾಡಿದ್ರೆ
ಈಗ ನಮ್ಮ ದೇಹದಲ್ಲಿ ರಕ್ತ ಇರುತ್ತೆ, 70% ನೀರೇ ಇದೆ ಅಂತೆಲ್ಲ ಹೇಳ್ತಾರಲ್ಲ ದೇಹದಲ್ಲಿ. ಗುರುತ್ವಾಕರ್ಷಣೆ ಇರೋ ಜಾಗದಲ್ಲಿ ಅಷ್ಟು ನೀರು ಹೋಗಿ ಪಾದದಲ್ಲಿ ಇರ್ಬೇಕಾಗಿತ್ತು ತಾನೆ, ಹೌದಲ್ವಾ? ಕರೆಕ್ಟ್ ಅಲ್ವಾ? ನಾವು ಕೂತ್ರು ನಿಂತರು ಮಲಗಿದ್ರು ಎಲ್ಲ ಕೆಳಗೆ ಹೋಗಿ ಸೇರ್ಕೋಬೇಕಾಗಿತ್ತು. ಆದ್ರೆ ಹಾಗಿಲ್ಲ, ನಿರಂತರ ಮೇಲೆ ಕೆಳಗೆ ಹೋಗ್ತಾ ಇದೆ. ಸೊ ಅದನ್ನ ಹೃದಯ ಪಂಪ್ ಮಾಡ್ತಾ ಇದೆ, ಸರಿ. ಆದ್ರೆ ಇದೆಲ್ಲ ನಡೆಯೋ ಹಾಗೆ ಮಾಡ್ತಾ ಇರುವ ಶಕ್ತಿ ಯಾವುದು? ಆ ಇಂಟೆಲಿಜೆನ್ಸ್ ಇದೆಯಲ್ಲ, ಬಯಾಲಜಿಕಲ್ ಇಂಟೆಲಿಜೆನ್ಸ್, ಜೊತೆಗೆ ಅದನ್ನ ಮಾಡಿಸ್ತಾ ಇರುವಂತಹ ಒಂದು ಯಾವುದೋ ಎನರ್ಜಿ ಇದೆಯಲ್ಲ, ಅದನ್ನ ಪ್ರಾಣ ಅಂತ ಕರೆದು. ಹಾಗೆ ಈ ರಕ್ತ ಸಂಚಾರಕ್ಕಿರ್ಬೋದು, ಬ್ಯಾಲೆನ್ಸ್ಗೆ, ನಾವು ಚಿಕ್ಕ ಪುಟ್ಟ ಮಕ್ಳಿಗೆ ಬ್ಯಾಲೆನ್ಸ್ ಇರಲ್ಲ, ವಯಸ್ಸಾದ್ಮೇಲೆ ಬ್ಯಾಲೆನ್ಸ್ ಕಮ್ಮಿ ಆಗುತ್ತೆ. ಆ ಬ್ಯಾಲೆನ್ಸ್ ಇದೆ ನಿಂತಲ್ಲಿ ಕುಳಿತಲ್ಲಿ. ಆಮೇಲೆ ನಮ್ಮ ಬುದ್ಧಿಯ ಸ್ಥಿಮಿತ, ಆಮೇಲೆ ಸೆನ್ಸ್ ಆಫ್ ಡೈರೆಕ್ಷನು, ಸೆನ್ಸ್ ಆಫ್ ಸ್ಪೇಸ್ ಅದೆಲ್ಲ ಇರುತ್ತಲ್ಲ. ಅಳತೆ, ಈಗ ಬಾಲ್ ಹಾಕೋನೆ ಕರೆಕ್ಟಾಗಿ ಅಲ್ಲಿ ಚಿಕ್ಕ ಮಕ್ಕಳಿಗೆ ಅಭ್ಯಾಸ ಮಾಡಿಸ್ತಾರೆ, ಹಾಕೋನೆ ಹಿಂಗೆ ಹಾಕ್ಬಿಟ್ಟು ಬಂದ್ಬಿಡುತ್ತೆ, ಇಷ್ಟು ದೂರ ಅಳತೆ, ಇದು ಕಣ್ಣು ಅಳತೆ, ಅದೆಲ್ಲ ಪ್ರಾಸೆಸಿಂಗ್ ಆಗಬೇಕು. ಮೋಟಾರ್ ಸ್ಕಿಲ್ಸ್, ಸೆನ್ಸರಿ ಸ್ಕಿಲ್ಸ್, ಇದನ್ನೆಲ್ಲ ನಡೆಸೋದಕ್ಕೊಂಥರ ಎನರ್ಜಿ ಇರುತ್ತೆ. ಅದು ಹೆಚ್ಚು ಕಡಿಮೆ ಆದಾಗ ಅವರು ಪಾಪ ಮಂದಮತಿಗಳಾಗ್ತಾರೆ, ಲರ್ನಿಂಗ್ ಡಿಸಬಿಲಿಟಿ ಬರುತ್ತೆ, ಆಟಿಸಮ್ ಬರುತ್ತೆ, ಅದೆಲ್ಲ ಹಂಗಾಗುತ್ತೆ. ಹೀಗೆ ಮತ್ತೆ ನಮ್ಮ ಡೈಜೆಷನ್ಗೆ ತಿಂದಿದ್ದನ್ನು ಅರಗಿಸೋದು ಒಳಗಡೆ. ಈಗ ನಾನು ನಿನ್ನ ಜೊತೆ ಮಾತಾಡ್ತಿದ್ರು, ಬೆಳಗ್ಗೆ ನಾವಿಬ್ರು ತಿಂಡಿ ಎಲ್ಲ ಡೈಜೆಸ್ಟ್ ಆಗ್ತಾ ಇರುತ್ತೆ, ಯಾವ ಶಕ್ತಿ ಅದನ್ನು ನಡೆಸ್ತಾ ಇದೆ. ಹೀಗೆ ಇದನ್ನೆಲ್ಲ ಅವರು ಗುರುತಿಸ್ಕೊಂಡ್ರು ಹಿಂದಿನವರು. ಹಾಗಾಗಿ ಈ ದೇಹವನ್ನು ನಡೆಸುವಂತಹ ಪ್ರಾಣಾದಿ ಶಕ್ತಿಗಳನ್ನ ಅವರು ತುಂಬಾ ಸ್ಟಡಿ ಮಾಡಿದ್ರು. ಇವುಗಳು ಚೆನ್ನಾಗಿದ್ರೆ ಆಗ ನಾನು ಇಹದಲ್ಲಿ ಚೆನ್ನಾಗಿ ಸುಖಭೋಗಗಳನ್ನ ಅನುಭವಿಸ್ಬೋದು, ಆರಾಮಾಗಿ ಊಟ ಮಾಡಿಕೊಂಡು ಸುಖಭೋಗಗಳನ್ನ ಅನುಭವಿಸ್ಬೋದು. ಹಾಗೆ ಈ ದೇಹ ಮತ್ತು ಪ್ರಾಣಶಕ್ತಿಗಳು ಚೆನ್ನಾಗಿದ್ರೆ ನಾನು ಕುತ್ಕೊಂಡು ಧ್ಯಾನನೂ ಮಾಡ್ಬೋದು, ಪೂಜೆನೂ ಮಾಡ್ಬೋದು, ತಪಸ್ಸು ಮಾಡ್ಬೋದು, ಅಧ್ಯಯನನೂ ಮಾಡ್ಬೋದು, ಎಲ್ಲ ಮಾಡ್ಬೋದು. ಸೊ ಅಂತರಂಗದ ಜೀವನಕ್ಕೂ ಬಹಿರಂಗದ ಜೀವನಕ್ಕೂ ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಅಂತ ಕಾಳಿದಾಸನ್ ಮಾತದು. ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಅಂತ. ಶರೀರವೇ ಧರ್ಮ ಸಾಧನೆಗೆ ಆಧಾರ. ನಾವು ಈ ಜೀವನಕ್ಕೂ ಹೊರ ಜೀವನಕ್ಕೂ ನಾವು ಸುಖ ಪಡಬೇಕು, ಮಾಲ್ ತಿರುಗಾಡಬೇಕು ಅಂದ್ರೂ ಕೂಡ ದೇಹಕ್ಕೆ ಶಕ್ತಿ ಬೇಕಲ್ವಾ? ರುಮ್ಯಾಟಿಸಮ್, ಕಾಲು ನೋವು, ಬೆನ್ನು ಬಂದ್ರೆ ಮಾಲಲ್ಲಿ ಎಲ್ಲೂ ಓಡಾಡಕ್ಕಾಗಲ್ಲ. ಹೇಳಿದ್ದು ಅಂತ ಭೋಗ ಬೇಕು ಅಂದ್ರೂ ಕೂಡ ಆರೋಗ್ಯ ಬೇಕು, ಅಂತರಂಗದಲ್ಲಿ ಯೋಗ ಸಾಧನೆ ಬೇಕು ಅಂದ್ರೂ ಆರೋಗ್ಯ ಬೇಕು. ಅದಕ್ಕೆ ಇದೇ ಮೊದಲು ಅಂತ ತಿಳ್ಕೊಂಡವರು. ಹಾಗಾಗಿ ದಿನದ ಪ್ರಾರಂಭವೇ ಯೋಗದೊಂದಿಗೆ ಮಾಡಬೇಕು. ಸೂರ್ಯೋದಯಕ್ಕಿಂತ ಮುಂಚೆಯೇ ಎದ್ದು, ಸಾಕಷ್ಟು ಮುಂಚೆಯೇ ಎದ್ದು, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಏನೇನು ಬೇಕೋ ಅಷ್ಟು ವ್ಯಾಯಾಮಗಳನ್ನು ಮಾಡಿ ಉದಯೋನ್ಮುಖ ಸೂರ್ಯನನ್ನು ನೋಡ್ತಾ ಆ ಸಂದರ್ಭದಲ್ಲಿ ನಾವು ಸೂರ್ಯ ನಮಸ್ಕಾರ ಮಾಡುವಂಥದ್ದು. ಇದರಿಂದ ಸೂರ್ಯನ ಬೆಳಕಿಗೆ, ಈಗೆಲ್ಲ AC ಹಾಲಲ್ಲಿ ಕೂತ್ಕೊಂಡು ಕರ್ಟನ್ ಹಾಕೊಂಡು ಮಾಡ್ತೀವಿ, ಅಲ್ಲೇ ಬೆವರ್ಕೊಂಡು ಅದೇ ಕೆಟ್ಟ ಗಾಳಿ ಕುಡ್ಕೊಂಡು, ಅದೆಲ್ಲ ಕ್ರಮ ವಿಧಿ ಇಲ್ಲ. ನಾವು ನಗರದಲ್ಲಿ ಹಂಗಾಗೋಗ್ಬಿಟ್ಟಿದೀವಿ, ಅಂಗಳ ಅನ್ನೋದೇ ಇಲ್ವಲ್ಲ ನಗರದಲ್ಲಿ. ಬಟ್ ಹಿಂದೆ ಇದ್ದದ್ದು ಹಂಗೆ, ಪ್ರತಿ ಎಂಥ ಬಡವರ ಮನೆಯಲ್ಲೂ ಅಂಗಳ ಇರ್ತಾ ಇತ್ತು. ಅಥವಾ ಊರ ದೇವಸ್ಥಾನನೋ, ಜಗಲಿಗಳೋ, ಅಲ್ಲಲ್ಲಿ ಮಂಟಪಗಳೋ, ನದಿ ತೀರದಲ್ಲೋ, ಘಟ್ಟದಲ್ಲೋ, ಮರದಡಿಯೋ ಎಲ್ಲೋ ಒಂದ್ ಕಡೆ ಜಾಗ ಸಿಕ್ತಿತ್ತು. ಅಲ್ಲಿ ಹೋಗಿ ತನ್ನ ದೇಹವನ್ನು, ಮನಸ್ಸನ್ನು ಸೂರ್ಯನ ಬೆಳಕಿಗೆ, ಉದಯೋನ್ಮುಖ ಸೂರ್ಯನಿಗೆ ನಾವು ಎಕ್ಸ್ಪೋಸ್ ಮಾಡ್ಕೋಬೇಕು. ಅವಾಗ ಅದರಲ್ಲಿ ಒಂದು ಎನರ್ಜಿ ಇದೆ ಸೂರ್ಯನ ಕಿರಣಗಳಲ್ಲಿ. ಬೆಳಗ್ಗಿನ ಪ್ರಾತಃ ಸಂಧ್ಯೆಯ ಬಹಳ ಪ್ರಶಾಂತವಾದ ಪರಿಸರದಲ್ಲಿ ತುಂಬ ಆರೋಗ್ಯಜನಕವಾದ ಶಕ್ತಿ ಇದೆ. ಅದನ್ನು ನಾವು ಸಂಪೂರ್ಣ ಮೈಗೂಡಿಸ್ಕೊಂಡು ಯೋಗ ಮತ್ತು ಪ್ರಾಣಾಯಾಮ ಮಾಡಿದಾಗ ದೇಹ ಚೆನ್ನಾಗಿ ಅದನ್ನು ಸ್ವೀಕರಿಸುತ್ತೆ. ಆ ಕಡೆ ಸೌರ ಶಕ್ತಿ, ಈ ಕಡೆ ಪ್ರಕೃತಿಯಲ್ಲಿರುವಂಥ ರಿಚ್ ಆಕ್ಸಿಜನ್, ಆಮ್ಲಜನಕ ಏನಿದೆ ಅದು, ಮತ್ತು ನಮ್ಮ ದೇಹ ಕಂಡೀಷನ್ ಆಗುತ್ತೆ. ಇನ್ನೊಂದು 2 ಹೊತ್ಕೊಂಡು ಮಲ್ಕೊಳ್ಳೋದು ಸೋಮಾರಿತನೆಯಲ್ಲಿ ಆ ಸಂದರ್ಭದಲ್ಲಿ ಆಚೆ ಬಂದಾಗ ದೇಹ ಅದಕ್ಕೆ ಒಗ್ಗಿಕೊಳ್ಳುತ್ತೆ. ಮತ್ತು ನಮ್ಮ ಸಕಲ ಅವಯವಗಳಿಗೂ ಕೂಡ ನಾವು ಇದು ವ್ಯಾಯಾಮವನ್ನು ಕೊಡ್ತೀವಿ. ಇದನ್ನೇ ಯೋಗ ಪ್ರಾಣಾಯಾಮದ ಮೂಲ ಉದ್ದೇಶ ಅಂತ ನಾವು ನೋಡ್ತೀವಿ. ಸೊ ನಾವು ಈ ದೇಹ ಮತ್ತು ಪ್ರಾಣಶಕ್ತಿಗಳನ್ನು ಚೆನ್ನಾಗಿಟ್ಕೊಂಡ್ರೆ ಲೌಕಿಕ ಜೀವನದಲ್ಲೂ ಚೆನ್ನಾಗಿರ್ಬೋದು. ಒಬ್ಬ ಸೈನಿಕನಿಗೂ ಅದು ಯುದ್ಧದಲ್ಲಿ ಉಪಯೋಗ ಆಗುತ್ತೆ. ಒಬ್ಬ ಪುರೋಹಿತನಿಗೆ ಗಂಟೆಗಟ್ಟಲೆ ಕುತ್ಕೊಂಡು ಪಾರಾಯಣ, ಪೌರೋಹಿತ್ಯ ಮಾಡೋಕ್ಕೆ, ಉಪವಾಸ ಕೂತ್ಕೊಂಡು ತಪಶ್ಚರ್ಯಗಳು ಮಾಡೋಕ್ಕೂ ಉಪಯೋಗ ಆಗುತ್ತೆ. ಇನ್ಯಾರೋ ಒಬ್ಬ ವ್ಯಾಪಾರಸ್ಥನಿಗೆ ಗಂಟೆಗಟ್ಟಲೆ ಕುತ್ಕೊಂಡು ಅಂಗಡಿಯಲ್ಲಿ ವ್ಯಾಪಾರ ಮಾಡೋಕ್ಕೆ ಆಗತ್ತೆ. ಇನ್ನೊಬ್ಬ ಯಾರಿಗೋ ರೈತನಿಗೂ ಅದು ಸಹಾಯ ಆಗುತ್ತೆ. ಇನ್ಯಾರು ತುಂಬಾ ಪ್ರಯಾಣ ಮಾಡ್ತಾ ಇರ್ತಾನೆ ದೂರಕ್ಕೆ, ಅವನು ಬೆಳಗ್ಗೆ ಇದನ್ನ ಮಾಡಿಬಿಟ್ರೆ ಆವತ್ತಿಗೆ ಎಷ್ಟು ಬೇಕೋ ಅಷ್ಟು ಎನರ್ಜಿಯನ್ನ ಅದು ಸಂಗ್ರಹ ಮಾಡ್ಕೊಬಿಡುತ್ತೆ. ಸೊ ಸೂರ್ಯನಿಗೆ ನಾವು ಎಕ್ಸ್ಪೋಸ್ ಆದಾಗ ವಿಟಮಿನ್ ಡಿ ಇಂಥದ್ದೆಲ್ಲ ನಮಗೆ ದೇಹಕ್ಕೆ ಸೇರ್ಕೊಡುತ್ತೆ. ಇದು ತುಂಬಾ ಚೆನ್ನಾಗಿ ಅವರು ಅರ್ಥ ಮಾಡ್ಕೊಂಡಿದ್ರು ಪೂರ್ವಜರು. ಇದು ಮುಖ್ಯ ಉದ್ದೇಶ. ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಬಹುಶಃ ಪತಂಜಲಿ ಮಹರ್ಷಿಗಳು
ಈ ಯೋಗಶಾಸ್ತ್ರಗಳನ್ನ ಬರೆಯೋ ಮುಂಚೆ ಕೂಡ ಪರಂಪರೆಯಲ್ಲಿ ಇತ್ತು ಅನ್ಸತ್ತೆ ಇದು. ಇದೇನು ಇದ್ದಕ್ಕಿದ್ದಾಗ ಒಂದು ವ್ಯಕ್ತಿಯ ಒಂದು ಐಡಿಯಾ ಇಂದ ಹುಟ್ಟಿದ್ದಲ್ಲ. ಏಕೆಂದ್ರೆ ಆ ಥರ ಸುದೀರ್ಘ ಕಾಲ ಸೆಟದು ಕೂತ್ಕೊಂಡು ಗಂಟೆಗಟ್ಟಲೆ ಧ್ಯಾನ ಮಾಡ್ತಿದ್ರು ಅಂದ್ರೆ ಆಸನ ಸಿದ್ಧಿ ಬೇಕಲ್ಲ. ನಮ್ಗೆ ಎರಡನೇ ಕುರ್ಚಿ ಮೇಲೆ ಕುತ್ಕೊಂಡೆ ಹಿಂಗಾಗೋಗ್ಬಿಟ್ಟು ಸೀರಿಯಸ್ಲಿ. ನಮ್ಮ ಮಕ್ಕಳು ಡೆಸ್ಕ್ ಮೇಲೆ ಹಿಂಗ್ ಕೂತ್ಕೊಂಡು ಹಂಗ್ ಕೂತ್ಕೊಂಡು ಹೆಂಗೋ ಪಾಠ ಕೇಳೋದು ನೋಡಿದ್ರೆ, ಸೋಫಾ ಮೇಲೆ ಹಿಂಗ್ ಮಲ್ಕೊಂಡು ಓದ್ಕೊಳ್ಳೋದು ನೋಡಿದ್ರೆ ಕೂತ್ಕೊಳ್ಳೋಕೆ ಬರಲ್ಲ ಅಂತ ಗೊತ್ತಾಗುತ್ತೆ. ಹಿಂದೆ ಕೂತ್ಕೊಳ್ಳೋಕೆ ಅಭ್ಯಾಸ ಕೊಡೋದು, ಅದಕ್ಕೆ ಆಸನ ಸಿದ್ಧಿ ಅಂತ. ಈ ಆಸನ ಸಿದ್ಧಿಗಾಗಿ ಆಸನಾಗತಿಗಳನ್ನ ಮಾಡುವಂಥದ್ದು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.